ತಾಯಿಗೆ ತುಂಬ ಸರಿ ಹೇಳಿದ್ರಂತೆ, ಅಂದರೆ ನನ್ನ ವೈಫ್ನ ಬಾಡಿ ಎಲ್ಲ ಕೊಯ್ದ್ರು, ನನಗೆ ನೋಡೋದಕ್ಕಾಗಿಲ್ಲ, ಬೇಜಾರು, ನೀವು ಯಾಕೆ ಒಪ್ಕೊಂಡ್ರಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಂತೆಲ್ಲ ಹೇಳಿದ್ರಂತೆ. ಈ ಥರ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಒತ್ತಾಯ ಮಾಡಿ ನಮ್ಮ ಪೇರೆಂಟ್ಸ್ನ ಸುಮ್ಮನೆ ಡೈವರ್ಟ್ ಮಾಡೋದಕ್ಕೆ. ಸೊ ನೋಡಿ ಇವರು ಹಿಂಗೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಟ್ಟಿದ್ದಾರೆ, ಬಾಡಿನೆಲ್ಲ ಕೊಯ್ಸ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರು ಒಳ್ಳೆ ಗುಡ್ ಬುಕ್ಸಲ್ಲಿ ಇರೋಕ್ಕೆ ಆ ರೀತಿ ಹೇಳಿದ್ದಾರೆ. ಆ್ಯಂಡ್ FSL ರಿಪೋರ್ಟ್ ಬಂದಿದೆಯಾ ಅಂತೇಳಿ ನಿಮ್ಮ ತಂದೆ ತಾಯಿ ಏನಾದರೂ ಕೇಳಿದ ಸಂದರ್ಭದಲ್ಲಿ ಏನು ಆನ್ಸರ್ ಮಾಡ್ತಾಯಿದ್ರು ಅವರು? ಯಾವಾಗಲಾದರೂ ನನಗೆ ಡೈರೆಕ್ಟಾಗಿ ಗೊತ್ತಿಲ್ಲ, ಬಿಕಾಸ್ ಈ ಕಾನ್ವರ್ಸೇಷನ್ ಆಗಿದ್ದು ತಂದೆ ಮತ್ತು ಅವರು. ಬಟ್ ತಂದೆ ಹೇಳಿದ ಪ್ರಕಾರ ಕ್ವೆಶನ್ ಮಾಡ್ತಾರೆ, ನೀನು ಈ ಥರ ಅವನೇ FSL ರಿಪೋರ್ಟ್ ಬಂದಿದೆಯಾ ನಾನು ಅವ್ನು ಕೇಳಿದಾಗ ಬಂದಿರತ್ತೆ ಅಂಕಲ್, ಬಂದಿರತ್ತೆ, ಇಷ್ಟೊತ್ತಿಗೆಲ್ಲ ಬಂದಿರುತ್ತೆ, ಇಲ್ಲ ಅಂದರೆ ಅದರಲ್ಲಿ ಏನಾದರೂ ಇದ್ದರೆ ನಾನು ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಾಯಿದ್ದೆ ಅಂತ ಅವ್ನು ತಿಳಿಸಿರ್ತಾನೆ ತಂದೆಗೆ. ಬೇರೆ ಏನಾದರೂ ಮೋಟಿವ್ ಇತ್ತಾ ಮೇಡಮ್ ಈ ಕೊಲೆಯಲ್ಲಿ? ಅಂದರೆ ಅವ್ರದ್ದು ಇಲಿಗಲ್ ರಿಲೇಷನ್ಶಿಪ್ ಇತ್ತು ಅನ್ನುವಂಥದ್ದು ಆರೋಪ ಇದೆ, ಅದನ್ನ ಬಿಟ್ಟು ಬೇರೆ ಏನಾದರೂ ಅವರಿಗೆ ಬೇಜಾರಿತ್ತು? ಅಂದರೆ ಇದು ಅರೇಂಜ್ ಮ್ಯಾರೇಜ್? ಇದು ಅರೇಂಜ್ಡ್ ಮ್ಯಾರೇಜ್. ಒಂದೇನಂದರೆ ಕ್ಲಿನಿಕ್ ಮಾಡಬೇಕಿತ್ತಲ್ಲ, ಕ್ಲಿನಿಕ್ ಮಾಡಬೇಕಾದ್ರೆ ಅವರು ದೊಡ್ಡ ಕ್ಲಿನಿಕ್ ಡಿಮ್ಯಾಂಡ್ ಮಾಡಿದರು, ದೊಡ್ಡ ಹಾಸ್ಪಿಟಲ್ ಡಿಮ್ಯಾಂಡ್ ಮಾಡಿದ್ರು, ಹಾಂ ಮಾಡ್ಕೊಡೋದಕ್ಕೆ. ಬಟ್ ತಂದೆ ಇವಾಗ ಇಮಿಡಿಯೇಟಾಗಿ ಮದುವೆ ಆಯಿತು, MD ಓದಿಸಿದ್ದಾರೆ, ಅದೆಲ್ಲ ಸರಿ. ಆ್ಯಂಡ್ ಅವರು ರೀಸೆಂಟಾಗಿ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಅಲ್ವಾ, ಸೊ ಅದಕ್ಕೋಸ್ಕರ ನೀವು ಕ್ಲಿನಿಕ್ ಮಾಡ್ಕೊಡ್ತೀನಿ, ಕ್ಲಿನಿಕ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಪುನಃ ನೋಡೋಣ ಅಂತಲೂ ಹೇಳಿದರು ತಂದೆಯವರು. ಆಮೇಲೆ ಮೇ ಬಿ ಅದರಿಂದನೂ ಒಂದು ಗ್ರಜ್ ಇರ್ಬೋದೇನೋ ಅನ್ಸತ್ತೆ. ಅಂದರೆ ಮದುವೆ ಆಗಿರೋದಕ್ಕೆ ಡೌರಿ ಟೈಪಾ, ವರದಕ್ಷಿಣೆ ಟೈಪಾ ಇದು ಅವರು ಕೇಳಿರುವಂಥದ್ದು? ಈ ಕ್ಲಿನಿಕ್ ಏನಾದರೂ ಹಾಸ್ಪಿಟಲ್ ಮಾಡಿಕೊಡಿ ಅಂತ ಕೇಳಿದರು, ಬಟ್ ನಮ್ಮ ತಂದೆ ಹಾಸ್ಪಿಟ್ಲ್ ಇವಾಗ ಸದ್ಯಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಕ್ಲಿನಿಕ್ ಮಾಡಿಕೊಡ್ತೀವಿ ಅಂತ ಹೇಳಿ ಕ್ಲಿನಿಕ್ ಎಲ್ಲ ಅರೇಂಜ್ ಮಾಡಿ ಎಲ್ಲ ಮಾಡಿದರು. ಇನ್ನೇನು 10 ದಿನದಲ್ಲಿ ಕ್ಲಿನಿಕ್ ಇನಾಗ್ರೇಷನ್ನು ಇತ್ತು, ಅದಕ್ಕೆಲ್ಲ ನಾವು ತಯಾರಿನೂ ಮಾಡಿ. ಇನ್ನೊಂದು ವಿಷಯ, ಶಿ ವಾಸ್ ಪರ್ಫೆಕ್ಟ್ಲಿ ಹೆಲ್ದಿ ಆ್ಯಂಡ್ ಆಲ್ ರೈಟ್, ಬಿಕಾಸ್ ಪ್ರೀವಿಯಸ್ ಡೇ ಆಲ್ಸೋ ಶಿ ಈಸ್ ಹ್ಯಾಡ್ ಹರ್ 3 meals, ನಡ್ಕೊಂಡು ಓಡಾಡಿಕೊಂಡು ಆರಾಮಾಗಿದ್ಲು. ಆಮೇಲೆ ಎಲ್ಲ ಇದು ವೆಬ್ಸೈಟ್ ಮತ್ತು ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಅವರು ಹೊಸ ಕ್ಲಿನಿಕ್ಗೆ ಎಲ್ಲ ತಯಾರಿ ಮಾಡಿ ನನಗೆ ಮೇಲ್ ಮಾಡಿದ್ದಾಳೆ, ನನಗೆ ಮತ್ತು ಅವ್ರ ಹಸ್ಬೆಂಡ್ಗೆ ಮೇಲ್ ಮಾಡಿದ್ದಾಳೆ. ಟಿಲ್ 8 o'clock ಶಿ ವಾಸ್ ವರ್ಕಿಂಗ್. ಸೊ ದಟ್ ಶೋಸ್ ದಟ್ ಶಿ ವಾಸ್ ನಾಟ್ ಅನ್ಹೆಲ್ದಿ ಆರ್ ಸಿಕ್, ಶಿ ವಾಸ್ ಹೆಲ್ದಿ. ಅವರಿಗೆ ತುಂಬ